ಆದ್ದರಿಂದ ಗಹನ ಕರ್ಮಣೋ ಗತಿ. ನೋಡು ಅರ್ಜುನ, ಈ ಒಂದು ಕರ್ಮದ ಗತಿಯನ್ನು ತಿಳಿದುಕೊಳ್ಳಲು ಬಹಳಷ್ಟು ತತ್ವಜ್ಞರು ಪಂಡಿತರು ತಿಣಕಾಡ್ತಾ ಇದ್ದಾರೆ, ಬಹಳ ಕಷ್ಟಪಡ್ತಾ ಇದ್ದಾರೆ ಅಂತ. ಅದರಲ್ಲಿ ನಮ್ಮಲ್ಲಿ ಒಂದು ಸರಳವಾಗಿ ಹೇಳ್ತಾರೆ, ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ನಿಧಾನವಾಗಿ ಯೋಚಿಸಿದಾಗ ನಿಜವು ತಿಳಿಯುವುದು. ನೋಡಿ, ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಇವತ್ತು ಭಗವದ್ಗೀತೆಯ ಮತ್ತೊಂದು ಸುಂದರವಾದಂತಹ ಶ್ಲೋಕದೊಂದಿಗೆ ತಮ್ಮ ಬಳಿ ಬಂದಿದ್ದೇನೆ. ಅದೇನಪ್ಪ ಅಂತ ಹೇಳಿದ್ರೆ, ಅಧ್ಯಾಯ 4 17ನೇ ಶ್ಲೋಕ ಇದಾಗಿದೆ. ಕರ್ಮಣೋ ಹ್ಯಪಿ ಬೌದ್ಧವ್ಯಂ ಬೌದ್ಧವ್ಯಂ ಚ ವಿಕರ್ಮಣಃ ಅಕರ್ಮಣಶ್ಚ ಬೌದ್ಧವ್ಯಂ ಗಹನ ಕರ್ಮಣೋ ಗತಿ ಅಂತ ಹೇಳಿ ಮಾತಿದೆ. ನೋಡಿ, ಈ ಕರ್ಮಗಳ ತತ್ವವನ್ನು ತಿಳಿಯಬೇಕು ಮತ್ತು ಅಕರ್ಮದ ತತ್ವವನ್ನೂ ತಿಳಿಯಬೇಕು ಹಾಗೂ ವಿಕರ್ಮದ ತತ್ವವನ್ನೂ ಕೂಡ ತಿಳಿಯಬೇಕು. ಏಕೆಂದರೆ ಈ ಕರ್ಮಗಳ ಗತಿಯು ಗಹನವಾಗಿದೆ. ಗಹನ ಕರ್ಮಣೋ ಗತಿ. ಎಷ್ಟು ಚೆನ್ನಾಗಿ ಹೇಳಲಾಗಿದೆ. ಅರ್ಥಾತ್ ತಿಳಿಯಲು ತುಂಬ ಕಠಿಣವಾಗಿದೆ. ಅಂದರೆ ಈ ಒಟ್ಟಾರೆ ಈ ಶ್ಲೋಕದಲ್ಲಿ ನಾವು ತಿಳಿದುಕೊಳ್ಳಬೇಕು, ಕರ್ಮ ಅಂದರೆ ನಾನು ಮಾಡ್ತಾ ಇದ್ದೀನಿ ಎಂಬುವಂತಹ ಭಾವದಿಂದ ಮಾಡಿದಾಗ ಅದು ಕರ್ಮವಾಗುತ್ತದೆ, ಕೆಲಸವಾಗುತ್ತದೆ. ಮತ್ತು ಅಕರ್ಮ ಅಂದರೆ ನಾನು ಮಾಡ್ತಾ ಇಲ್ಲ ಎಂಬುವಂತಹ ಭಾವನೆಯಿಂದ ಭಗವತ್ ತತ್ವಕ್ಕೆ ಸಮರ್ಪಣೆಯನ್ನು ಮಾಡಿದಾಗ ಅದು ಅಕರ್ಮವಾಗುತ್ತದೆ. ಮತ್ತು ವಿಕರ್ಮ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ಈ ವಿಕರ್ಮವು ನಾನು ಎಂಬುವಂತಹ ಭಾವನೆಯೇ ಇಲ್ಲದೆ ಆ ಒಂದು ಕರ್ಮ ಮಾಡುವುದರಿಂದ ಪ್ರತಿಫಲದ ಅಪೇಕ್ಷೆಯನ್ನೂ ಪಡದೆ ನಿಸ್ವಾರ್ಥವಾಗಿ ನಿಸ್ಪೃಹನಾಗಿ ಸದಾ ಸರ್ವತ್ರ ಸಾರ್ವಜನಿಕರ ಅಥವಾ ಇತರರ ಒಳಿತಿಗಾಗಿ ಮಾಡುವಂತಹ ಕರ್ಮಗಳೆಲ್ಲವೂ ವಿಕರ್ಮಗಳಾಗಿದೆ. ಅಂದರೆ ಈ ಎಲ್ಲವನ್ನು ನಾವು ಮಾಡ್ತಾ ಇರ್ತೇವೆ. ಮೇಲ್ನೋಟಕ್ಕೆ ನಮಗೆ ಈ ಎಲ್ಲವೂ ಒಂದೇ ಥರನಾಗಿ ಕಾಣುತ್ತದೆ, ಅಂದರೆ ಕರ್ಮದಂತೆಯೇ ಕಾಣುತ್ತದೆ, ಕೆಲಸ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಆದರೆ ಈ ಕರ್ಮ, ಅಕರ್ಮ, ವಿಕರ್ಮ, ಕುಕರ್ಮ, ಸತ್ಕರ್ಮ ಹೀಗೆ ಹಲವಾರು ಕರ್ಮಗಳ ಭಾಗಗಳು ಯಾವುದರ ಮೇಲೆ ಆಧಾರಿತವಾಗುತ್ತದೆ ಅಂತ ಹೇಳಿದ್ರೆ, ಅದರ ಹಿಂದೆ ಇರುವಂತಹ ಭಾವನೆಯ ಆಧಾರದ ಮೇಲೆ ಆಗುತ್ತದೆ. ಯದ್ಭಾವಂ ತದ್ಭವತಿ ಅಂತ ಹೇಳಲಾಗುತ್ತದೆ. ಅಂದರೆ ನೋಡಲು ಬಾಹ್ಯ ದೃಷ್ಟಿಯಿಂದ ಒಂದೇ ಕರ್ಮವಾಗಿದ್ದರೂ ಸಹ ಆ ಕರ್ಮದ ಹಿಂದಿನ ಉದ್ದೇಶ, ಅದು ಯಾವ ಕಾರ್ಯಕ್ಕಾಗಿ ಮಾಡಲಾಗ್ತಾ ಇದೆ ಎಂಬುದರ ಆಧಾರದ ಮೇಲೆ ಅದು ಸತ್ಕರ್ಮವೋ ಕುಕರ್ಮವೋ ಕರ್ಮವೋ ಅಕರ್ಮವೋ ವಿಕರ್ಮವೋ ಎಂಬುದು ಆ ಒಂದು ಮನಸ್ಥಿತಿಯ ಆಧಾರದ ಮೇಲೆ. ನೋಡಿ, ಉದಾಹರಣೆಗೆ ನಾವು ವಕೀಲರಾಗಿ ನಾವು ಕ್ರಿಮಿನಾಲಜಿಯನ್ನು ಓದಿದ್ದೇವೆ, ಅಪರಾಧ ಶಾಸ್ತ್ರ. ಅದರಲ್ಲಿ ಹೇಳುತ್ತೆ, ಒಬ್ಬ ವ್ಯಕ್ತಿಯ ಕೃತ್ಯದ ಹಿಂದಿನ ಉದ್ದೇಶದ ಆಧಾರದ ಮೇಲೆ ಅವನು ಅಪರಾಧ ಮಾಡಿದಾನೋ ಇಲ್ಲವೋ ಅಂತ ಹೇಳಿ ತಿಳಿದುಕೊಳ್ಳಬೇಕು ಅಂತ ಹೇಳಿ. ಅಂದರೆ ಅಪರಾಧಿಕ ಮನಸ್ಥಿತಿ ಆತನಲ್ಲಿ ಇರಬೇಕು. ಆ ಕೃತ್ಯದ ಹಿಂದಿನ ಉದ್ದೇಶ ಅಪರಾಧವೆಸಗುವುದಾಗಿರಬೇಕು. ಮೆನ್ಸ್ರಿಯಾ ಅಂತಲೂ ನಾವು ಕರಿತೇವೆ, ಸ್ಟೇಟಸ್ ಆಫ್ ಮೈಂಡ್ ಅಂತ ಹೇಳಿ ಕರಿತೇವೆ. ಹಾಗೆಯೇ ನೋಡಿ, ಅದಕ್ಕೆ ಆಧಾರ ಭಗವದ್ಗೀತೆಯಾಗಿದೆ. ಗೀತೆಯಲ್ಲಿ ಹೇಳಲಾಗ್ತಾ ಇದೆ, ಯಾವುದೇ ಮೇಲ್ನೋಟದಲ್ಲಿ ನೋಡುವಂತಹ ಕರ್ಮದ ಆಧಾರದ ಮೇಲೆ ನೀನು ಅದರ ದರ್ಜೆಯನ್ನು ಅಳೆಯಲಾರೆ. ಅವರು ಕೆಲವೊಮ್ಮೆ ಮೇಲ್ನೋಟಕ್ಕೆ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾನೆ ಅಂತ ಅನಿಸಿದ್ರು ಕೂಡ ಅದರ ಹಿಂದೆ ದುರುದ್ದೇಶಗಳಿರುತ್ತೆ, ಸ್ವಾರ್ಥಗಳಿರುತ್ತೆ. ಕೆಲವೊಮ್ಮೆ ಮೇಲ್ನೋಟಕ್ಕೆ ನೋಡಿದಾಗ ಇದು ಕೆಟ್ಟ ಕೆಲಸಗಳು ಅಂತ ಕಾಣಬಹುದು, ಹಿಂಸಾತ್ಮಕ ಕೃತ್ಯಗಳು ಅಂತ ಕಾಣಿಸಬಹುದು. ಆದರೆ ಅದರ ಹಿಂದೆ ಧರ್ಮ ಸ್ಥಾಪನೆ ಉದ್ದೇಶ ಇರುತ್ತೆ, ಒಳ್ಳೆಯ ಉದ್ದೇಶಗಳು ಇರುತ್ತೆ. ಅಂದರೆ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿದೆ. ಅರ್ಜುನ ರಣಾಂಗಣದಲ್ಲಿ ತನ್ನವರನ್ನೆಲ್ಲ ನೋಡಿ ಆತನು ಇವರನ್ನೆಲ್ಲ ಹಿಂಸೆ ಪಟ್ಟು ನನಗೆ ಯಾಕೆ ಬೇಕು ಈ ಭೂಮಿ, ನನಗೆ ಬೇಡ ಅಂತ ಹೇಳಿ ತುಂಬ ಉದಾರ ವ್ಯಕ್ತಿಯಂತೆ ಮಾತನಾಡಿ ಬಿಡ್ತಾನೆ. ಈ ಹಿಂದಲೇ ಹಲವಾರು ಯುದ್ಧಗಳನ್ನು ಮಾಡಿದಂತಹ ಅರ್ಜುನನಿಗೆ ಬರದ ಒಂದು ಮಮಕಾರ, ಮೋಹದ ವೈರಾಗ್ಯ ತನ್ನವರನ್ನು ಕಂಡಾಗ ಬಂದುಬಿಡುತ್ತೆ. ಸೊ ಮೇಲ್ನೋಟಕ್ಕೆ ಆತನ ಮಾತು ಸರಿ ಅನಿಸಿದ್ರು ಕೂಡ ಅದು ತಪ್ಪಾಗಿರುತ್ತೆ, ಅದು ಕ್ಷತ್ರಿಯ ಗುಣಕ್ಕೆ ವಿರುದ್ಧವಾಗಿರುತ್ತೆ. ಹಾಗೆಯೇ ಮೇಲ್ನೋಟಕ್ಕೆ ಅವನು ಹೇಳ್ತಾ ಇರ್ತಕ್ಕಂಥದ್ದು ಮಾನವೀಯತೆಯಿಂದ ಕೂಡಿದೆ ಅಂತಂದರೆ ಈ ಹಿಂದೆ ಮಾಡಿದಂತಹ ಯುದ್ಧಗಳಿಗೆಲ್ಲ ಏನು ಹೇಳೋಣ?
ಆತನು ಅಮಾನವೀಯನಾಗಿ ಇದ್ದನು ಅರ್ಜುನ ನಡೆದುಕೊಂಡ ಅಂತ ಹೇಳಬೇಕಾ? ಈಗ ಇರುವಂತಹ ಮಾನವೀಯತೆಯು ವಿರಾಗದ ಮಾತುಗಳು, ಇತರರ ಮೇಲೆ ಜಯ ಭೇರಿಯನ್ನು ಸಾಧಿಸುವಂತಹ ಸಂದರ್ಭಗಳಲ್ಲಿ ಏಕಿರೋದಿಲ್ಲ? ನೋಡಿ, ಮೇಲ್ನೋಟಕ್ಕೆ ನಮಗೆ ಅನ್ನಿಸ್ತಾ ಇರೋದು ಒಂದಾಗುತ್ತೆ, ಆದರೆ ಹಿಂದಿನ ಉದ್ದೇಶ ಬೇರೆ ಆಗಿರುತ್ತೆ, ಕರ್ಮನೇ ಬೇರೆ ಇರುತ್ತೆ. ಆತನು ಮೋಹಕ್ಕೆ, ಮಾಯ ಪಾಶಕ್ಕೆ ಬಲಿಯಾಗಿ ಮಾತನಾಡ್ತಾ ಇರ್ತಾನೆ. ಬಹಳ ಜ್ಞಾನಿಯಂತೆ, ಉದಾರಿಯಂತೆ, ಮಾನವತಾವಾದಿಯಂತೆ ಮಾತನಾಡ್ತಾ ಇರ್ತಾನೆ. ಆದರೆ ಕೃಷ್ಣನು ಹೇಳ್ತಾನೆ, ಅವರು ಅಧರ್ಮದ ಪಕ್ಷವನ್ನು ವಹಿಸಿದ್ದಾರೆ. ನೋಡಿ, ಉದ್ದೇಶ ಬಹಳ ಮುಖ್ಯ. ಈ ಯುದ್ಧ ಮಾಡುವ ಮುನ್ನ ಸಾಕಷ್ಟು ಸಂಧಾನಗಳನ್ನು ಮಾಡುವ ಪ್ರಯತ್ನ ಮಾಡಿದರೂ ಕೂಡ ದುಷ್ಟಕೂಟವು, ದುರ್ಯೋಧನನ ಕೂಟವು ಅದನ್ನು ಸಹಿಸದೆ ಕೃಷ್ಣನನ್ನೇ ಅರೆಸ್ಟ್ ಮಾಡೋದಕ್ಕೆ ಹೋಗ್ತಾರೆ. ಅಲ್ಲಿಗೆ ತಿಳ್ಕೊಳ್ಬೇಕು, ಅವರು ಯುದ್ಧ ಮಾಡೋದಕ್ಕೆ ಅವರು ಬಂದಿದ್ದಾರೆ, ಅವರಿಗಿಲ್ಲದ ಮೋಹ ಇವನಿಗೆ ಯಾಕೆ ಅರ್ಜುನನಿಗೆ? ಅಂದರೆ ಉದ್ದೇಶ ಧರ್ಮ ಸ್ಥಾಪನೆಯಾಗಿದೆ ಕೃಷ್ಣನದು. ಅರ್ಜುನನ ಪಕ್ಷ ಧರ್ಮ ಪಕ್ಷವಾಗಿದೆ, ಆದರೆ ಕೌರವರ ಪಕ್ಷ ಅಧರ್ಮ ಪಕ್ಷವಾಗಿದೆ, ನ್ಯಾಯಯುತವಾಗಿಲ್ಲ. ತನ್ನ ಸಹೋದರರಿಗೆ ಕೊಡಬೇಕಾದಂತಹ ಆಸ್ತಿಯನ್ನು, ಭಾಗವನ್ನು, ಪಾಲನ್ನು ಕೊಡದೆ ಅವರೇ ಅದನ್ನು ಕಿತ್ತುಕೊಳ್ಳುವ ಪ್ರಯತ್ನವನ್ನು ಮಾಡುವುದು ಅಧರ್ಮವಾಗುತ್ತೆ. ಆದ್ದರಿಂದ ಅವರು ಮಾಡುತ್ತಿರುವುದು ಯುದ್ಧ, ಇವರು ಮಾಡುತ್ತಿರುವುದು ಯುದ್ಧವೇ ಆದರೂ ಕೌರವರ ಯುದ್ಧದ ಉದ್ದೇಶ ಅಧರ್ಮವಾಗಿದೆ, ಪಾಂಡವರು ಮಾಡುತ್ತಿರುವ ಯುದ್ಧದ ಉದ್ದೇಶ ಧರ್ಮ ಸ್ಥಾಪನೆಯಾಗಿದೆ. ನೋಡಿ, ಎಷ್ಟು ಚೆನ್ನಾಗಿ ನಾವು ಅರ್ಥವನ್ನು ಮಾಡಿಕೊಳ್ಳಬಹುದು ತೆರೆದ ಮನಸ್ಸಿನಿಂದ ನಾವು ನೋಡಿದಾಗ. ಆದ್ದರಿಂದ ಮೇಲ್ನೋಟಕ್ಕೆ ನಾವು ಏನೋ ಒಂದು ಹೇಳ್ತಾ ಇರ್ತೇವೆ, ಅಲ್ಲಿ ಧರ್ಮ ಸ್ಥಾಪನೆಯ ಸದುದ್ದೇಶದ ಒಳಿತಿನ ಉದ್ದೇಶಗಳು ಇರಬೇಕಾಗುತ್ತೆ. ಕೆಲವೊಮ್ಮೆ ಮೇಲ್ನೋಟಕ್ಕೆ ಹಿಂಸೆ, ಯುದ್ಧ, ಕ್ರೌರ್ಯ, ಸಾವು ನೋವುಗಳು ಅಂತ ಅನಿಸಿದರೂ ಕೂಡ ಅದರ ಹಿಂದೆ ಧರ್ಮ ಸ್ಥಾಪನೆಯ ಉದ್ದೇಶವಿರಬೇಕು ಮತ್ತು ಅಧರ್ಮಿಗಳ, ಶತ್ರುಗಳ ಸಂಹಾರದ ಒಂದು ಕ್ರಿಯೆ ಆಗಿರುತ್ತೆ ಅದು. ನೋಡಿ, ಡಾಕ್ಟರು ಕುಯ್ತಾರೆ, ಆಪರೇಷನ್ ಮಾಡ್ತಾರೆ, ಬ್ಲಡ್ ಚಿಮ್ಮುತ್ತೆ, ಇದೆಲ್ಲ ಆಗುತ್ತೆ. ನೋಡುವಾಗ ಅದೆಲ್ಲವೂ ಹಿಂಸೆ, ಆದರೆ ಅದರ ಹಿಂದೆ ಕಾಯಿಲೆಯನ್ನು ಗುಣಪಡಿಸುವ ಉದ್ದೇಶವಿರುತ್ತದೆ. ಆದ್ದರಿಂದ ಗಹನ ಕರ್ಮಣೋ ಗತಿ. ನೋಡು ಅರ್ಜುನ, ಈ ಒಂದು ಕರ್ಮದ ಗತಿಯನ್ನು ತಿಳಿದುಕೊಳ್ಳಲು ಬಹಳಷ್ಟು ತತ್ವಜ್ಞರು, ಪಂಡಿತರು ತಿಣಕಾಡ್ತಾ ಇದ್ದಾರೆ, ಬಹಳ ಕಷ್ಟಪಡ್ತಾ ಇದ್ದಾರೆ ಅಂತ. ಅದರಲ್ಲಿ ನಾವು ಮೇಲ್ನೋಟಕ್ಕೆ ಒಳ್ಳೆಯ ಕೆಲಸ, ಒಳ್ಳೆಯವರಾಗಿ ಕಾಣುವವರು ಕೆಟ್ಟ ಉದ್ದೇಶಗಳನ್ನು ಹೊಂದಿರಬಹುದು. ಆ ಕೆಟ್ಟ ಕೆಲಸಗಳನ್ನು ಮಾಡುತ್ತಿರುವಂಥ ಕಂಡರೂ ಕೂಡ ಒಳಗೆ ಒಳ್ಳೆಯ ಧರ್ಮ ಸ್ಥಾಪನೆಯ ಉದ್ದೇಶವನ್ನು ಅವರು ಹೊಂದಿರಲು ಬಹುದು. ಆದ್ದರಿಂದ ಈ ಕರ್ಮದ ಗತಿಯನ್ನು ಅರಿಯಬೇಕಾದರೆ ಅದರ ಹಿಂದಿನ ಒಂದು ಮನಸ್ಥಿತಿ, ಅದರ ಉದ್ದೇಶ, ಅದರ ಕರ್ಮ ಕೆಲಸದ ಕಾರ್ಯದ ಒಂದು ಉದ್ದೇಶ ಏನಾಗಿದೆ ಅನ್ನೋದನ್ನು ತಿಳಿದುಕೊಳ್ಳಬೇಕಾಗುತ್ತದೆ. ಅದರ ಹಿಂದೆ ಉದ್ದೇಶದ ಮೇಲೆ ಆ ಕರ್ಮದ ಗತಿಯು ನಿರ್ಧರಿಸಲ್ಪಡುತ್ತದೆ ಎಂಬುವಂತಹ ಮಾರ್ಮಿಕವಾದಂತಹ ಸತ್ಯವನ್ನು ಶ್ರೀಕೃಷ್ಣ ಪರಮಾತ್ಮನು ಈ ಒಂದು ಶ್ಲೋಕದಲ್ಲಿ ತಿಳಿಸಿಕೊಡ್ತಾನೆ. ಅರ್ಜುನನನ್ನು ಸೂಚ್ಯವಾಗಿ ಇಟ್ಟುಕೊಂಡು ಈ ಒಂದು ಸಮಾಜಕ್ಕೆ. ಆದ್ದರಿಂದ ನಾವು ಮೇಲ್ನೋಟಕ್ಕೆ ಕೆಲಸಗಳನ್ನು ಮಾಡುವುದು ಮುಖ್ಯ ಅಲ್ಲ, ಅದರ ಹಿಂದೆ ಕಾಮನೆಯೂ ಇದೆಯಾ ಅಥವಾ ನಿಸ್ವಾರ್ಥವಿದೆಯಾ, ಸ್ವಾರ್ಥವಿದೆಯಾ, ಅನುರಾಗವಿದೆಯಾ, ಅನುಕಂಪವಿದೆಯಾ, ಮಾನವೀಯತೆ ಇದೆಯಾ, ಮಮಕಾರವಿದೆಯಾ ಅಥವಾ ತ್ಯಾಗ ಬುದ್ಧಿ ಇದೆಯಾ, ಈ ಎಲ್ಲ ಗುಣಗಳನ್ನು ನೋಡಿ ನಾವು ತೀರ್ಮಾನಿಸಬೇಕಾಗುತ್ತದೆ. ನೋಡಿ, ಕೆಲವೊಮ್ಮೆ ನಾನು ಕಳೆದ ಯಾವುದೋ ಒಂದು ಸಂಚಿಕೆಯಲ್ಲಿ ದಾನ ಮಾಡಿದರೆ ಪಾಪ ಬರುತ್ತಾ ಅಂತ ಹೇಳಿ ಒಂದು ಟೈಟಲನ್ನು ಮಾಡಿ ಹಾಕಿದ್ದೆ. ಜನರಿಗೆ ಶಾಕ್ ಆಗಬಹುದು, ಏನಪ್ಪ ಈತ ದಾನ ಮಾಡಿದರೆ ಪಾಪ ಬರುತ್ತೆ ಅಂತ ಹೇಳಿ ಹಾಕಿದಾರಲ್ಲ, ಇದು ಹೇಗೆ ಸಾಧ್ಯ ಅಂತ ಹೇಳಿ ಕುತೂಹಲ ಬರ್ಬೋದು. ಇಲ್ಲಿ ಈ ಒಂದು ಶ್ಲೋಕವನ್ನು ಅರ್ಥ ಮಾಡಿಕೊಂಡ್ರೆ ಆ ಒಂದು ವಿಚಾರ ಸರಿಯಾಗಿ ಅರ್ಥ ಆಗುತ್ತೆ. ನೋಡಿ, ಉದಾಹರಣೆಗೆ ನಾನು ಅವತ್ತು ಹೇಳಿದ್ದೆ, ಒಳ್ಳೆಯ ಸತ್ಪ್ರಜೆಗಳಿಗೆ, ಪಂಡಿತರಿಗೆ, ಜ್ಞಾನಿಗಳಿಗೆ, ಆಧ್ಯಾತ್ಮಿಕ ಪಿಪಾಸುಗಳಿಗೆ ಮತ್ತು ಜನಗಳ ಸೇವೆ ಮಾಡುವಂತಹವರುಗಳಿಗೆ, ಒಳ್ಳೆಯ ವ್ಯಕ್ತಿಗಳಿಗೆ, ಅವರು ಎಷ್ಟೇ ದೊಡ್ಡವರಿದ್ದರಲಿ ಅಂಥವರಿಗೆ ದಾನ ಮಾಡಿದಾಗ ಅದರ ಒಂದು ಹಂಚಿಕೆಯು ಸರಿಯಾದ ರೀತಿಯಲ್ಲಿ ಆಗುತ್ತೆ, ಆಗ ಒಳ್ಳೆಯದಾಗುತ್ತೆ ಅಂತ ಹೇಳಿ ನಾನು ಹೇಳಿದ್ದೆ. ಅದೇನೇ ನಾವು ಕೆಲವು ಮಕ್ಕಳುಗಳಿಗೆ ಅಥವಾ ವಯೋವೃದ್ಧರಿಗೆ, ಕಣ್ಣಿಲ್ಲದವರಿಗೆ, ಈಗೆಲ್ಲ ನಾವು ಬೀದಿಯಲ್ಲಿ ಹೋಗ್ತಾ ಇದ್ದಾಗ ಬರ್ತಾರಲ್ಲ, ಕಂಕ್ಳಲ್ಲಿ ಇಟ್ಕೊಂಡು ಇದು ಮಾಡ್ಕೊಂಡು ಬರೋರಿಗೆ ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳಿದ್ದೆ. ಅಂದರೆ ಅದರ ಹಿಂದಿನ ಉದ್ದೇಶ ಅಂಗವಿಕಲರಿಗೆ ಕೊಡಬಾರದು ಅಂತಲ್ಲ, ಆದರೆ ಅಂಗವಿಕಲರು ಮಾಡಬಾರದ ಕೆಲವು ಪಾಪ ಕರ್ಮಗಳನ್ನು ಮಾಡಿ ಅವರು ಈ
ಜನ್ಮದಲ್ಲಿ ಕೆಲವನ್ನು ಅನುಭವಿಸ್ತಾ ಇರ್ತಾರೆ, ಪ್ರಾರಬ್ಧ ಕರ್ಮವಶಾತ್ ಅನುಭವಿಸ್ತಾ ಇರ್ತಾರೆ. ಅವರು ಕೂಡ ಮಾನವೀಯತೆಗೆ ಅರ್ಹರು. ಆದರೆ ಎಷ್ಟೋ ಕಡೆ ಈ ಒಂದು ಪುಟ್ಟ ಮಕ್ಕಳುಗಳನ್ನು ಕಣ್ಣುಗಳನ್ನು ಕಿತ್ತುಬಿಡೋದು, ಏನೋ ಒಂದು ಅಂಗವೈಫಲ್ಯವನ್ನು ಮಾಡಿಬಿಡೋದು, ಆ ಒಂದು ಭಿಕ್ಷಾಟನೆಗೆ ಆ ಮಕ್ಕಳನ್ನು ಇಟ್ಟುಕೊಂಡು ಬರೋದು, ಏನೋ ಭಿಕ್ಷೆಯ ಮುಖಾಂತರ ದಂಧೆಯನ್ನು ಮಾಡುವಂಥದ್ದು, ಹೀಗೆ ಹಲವಾರು ನಡೀತಾ ಇದೆ. ಆದ್ದರಿಂದ ಅಂತಹ ಮೇಲ್ನೋಟಕ್ಕೆ ನಾವು ಅನುಕಂಪದಿಂದ ಕೊಟ್ಟರು ಏನೋ ಒಳಗಡೆ ಅವರ ಕರ್ಮಗಳು ಬೇರೆ ಬೇರೆ ಇರುತ್ತೆ, ಅವರ ಉದ್ದೇಶಗಳು ಬೇರೆ ಬೇರೆ ಇರುತ್ತೆ, ಅವರು ಇನ್ನೇನಕ್ಕೋ ಅದನ್ನು ಬಳಕೆ ಮಾಡಿಕೊಂಡು ಬಿಡ್ತಾರೆ. ಆದ್ದರಿಂದ ಏನೇ ಮಾಡುವುದಿದ್ದರೂ ಯೋಚಿಸಿ ಮಾಡಿ, ತಿಳಿದುಕೊಂಡು ಮಾಡಿ. ಏನೋ ಯಾವುದೇ ಒಂದು ವಿಚಾರ ಬಂದಾಗ ಅಥವಾ ಸಂದರ್ಭಗಳು ಬಂದಾಗ, ಕರ್ಮಗಳು ಬಂದಾಗ ಅದನ್ನು ಮೇಲ್ನೋಟಕ್ಕೆ ನಾವು ಮೇಲೆ ತಿಪ್ಪೆ ಸಾರಿಸಿ ತೀರ್ಮಾನವನ್ನು ಮಾಡದೆ ಅದರ ಒಳಹೊಕ್ಕು, ಅದರ ಆಂತರ್ಯವನ್ನು ಅರ್ಥೈಸಿಕೊಂಡು ನಾವು ತಿಳಿದು ನಾವು ಆ ಒಂದು ಕೆಲಸಕ್ಕೆ ಗತಿಯನ್ನು, ಅದರ ಮಹತ್ವವನ್ನು, ಅದರ ಒಂದು ಏನೋ ಪಾವಿತ್ರತೆಯನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕದಾದಂತಹ ಒಂದು ಸ್ಥಾನವನ್ನು ಕೊಡಬೇಕಾಗುತ್ತದೆ ಎಂಬುವಂತಹ ಮಾತು ಏನೋ ಶ್ರೀಕೃಷ್ಣನು ಈ ಒಂದು ಶ್ಲೋಕದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾನೆ. ನೋಡಿ ಎಷ್ಟು ಅತ್ಯದ್ಭುತವಾದಂತಹ ಮಾತು. ಅದಕ್ಕೆ ನಮ್ಮಲ್ಲಿ ಒಂದು ಸರಳವಾಗಿ ಹೇಳ್ತಾರೆ, ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ನಿಧಾನವಾಗಿ ಯೋಚಿಸಿದಾಗ ನಿಜವು ತಿಳಿಯುವುದು. ನೋಡಿ, ಈ ಕರ್ಮದ ಗತಿಯು ನಮಗೆ ಅರ್ಥ ಆಗಬೇಕು ಅಂತ ಹೇಳಿದ್ರೆ, ಈ ಪಾಪ ಪುಣ್ಯಗಳ ಒಂದು ವಿಚಾರಗಳು ನಮಗೆ ತಿಳಿಬೇಕು ಅಂತಾದರೆ ನಾವು ಮೇಲೆ ತೇಲದೆ ನಾವು ಆಂತರ್ಯದಲ್ಲಿ ಮುಳುಗಿ ಅದರ ಹಿಂದಿನ ಉದ್ದೇಶ ಏನು, ಈ ಕೆಲಸ ನೀವು ಮಾಡೋದಲ್ಲ ಅದರ ಹಿಂದಿನ ಉದ್ದೇಶ ಏನು, ಯಾತಕ್ಕಾಗಿ ಕೆಲಸವನ್ನು ಮಾಡಿದ್ರಿ ಅಂತ ತಿಳಿದುಕೊಳ್ಳಬೇಕಾಗುತ್ತದೆ. ಆ ತಿಳಿದುಕೊಂಡು ಆ ಕರ್ಮಗಳ ಗತಿಯನ್ನು ನಿರ್ಧರಿಸಬೇಕಾಗುತ್ತದೆ. ಕೆಲವೊಮ್ಮೆ ಇತ್ತೀಚೆಗೆ ನಾನು ನೋಡ್ತಾ ಇದ್ದೇನೆ, ನಮ್ಮ ಉದ್ದೇಶವೂ ಸರಿಯಾಗಿರಬೇಕು, ನಾವು ಮಾಡುವಂತಹ ಮಾರ್ಗವೂ ಕೂಡ ಸರಿಯಾಗಿಯೇ ಇರಬೇಕು. ಕೆಲವೊಮ್ಮೆ ವಿಪರೀತ ಅರ್ಥಗಳನ್ನು ಮಾಡಿಕೊಂಡು ಏನೋ ನಾನು ಕಳ್ಳತನ ಮಾಡಿ ಇಲ್ಲದಿರೋರಿಗೆ ನಾನು ದಾನ ಮಾಡಿಬಿಡ್ತೀನಿ, ಯಾಕಂದರೆ ನನ್ನ ಉದ್ದೇಶ ಸರಿ ಇದೆ ಅಂತ ಹೇಳುವ ಹಾಗಿಲ್ಲ. ಯಾಕೆ ಅಂತ ಹೇಳಿದರೆ ನಮ್ಮ ಮಾರ್ಗವೂ ಸರಿಯಾಗಿರಬೇಕು, ಏನೋ ಉದ್ದೇಶವೂ ಸರಿಯಾಗಿ ಇರಬೇಕು. ಯಾಕೆ ಅಂತ ಹೇಳಿದ್ರೆ ಕಳ್ಳತನ ಮಾಡಿದಾಗ ಅವರಿಗೆ ಬೇರೆಯವರಿಗೆ ನೋವಾಗುತ್ತಲ್ವ, ಅವರದ್ದನ್ನು ಅವರ ಅನುಮತಿ ಇಲ್ಲದೆ ತೆಗೆದುಕೊಳ್ಳುವುದು ಒಂದು ತಪ್ಪಾಗುತ್ತದೆ ಅಲ್ಲವ. ಪಾಪವನ್ನು ಸಂಚಯನ ಮಾಡಿ ನೀನು ಇತರರಿಗೆ ಪುಣ್ಯವನ್ನು ಹೇಗೆ ಹಂಚಲು ಸಾಧ್ಯ? ಆದ್ದರಿಂದ ನಾವು ಮಾಡುವಂತಹ ಕರ್ಮಗಳು ದಾರಿಯು ಸರಿಯಾಗಿ ಇರಬೇಕು, ಮಾರ್ಗವೂ ಕೂಡ ಸರಿಯಾಗಿರಬೇಕು ಎಂಬುವಂತಹ ಮಾತನ್ನು ಈ ಒಂದು ಶ್ಲೋಕದ ಮುಖಾಂತರ ತಿಳಿಸಿದ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದೇ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಇತರರಿಗೂ ಕೂಡ ಶೇರ್ ಮಾಡಿ, ಕಾಮೆಂಟ್ಗಳನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋಲಿ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.